ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ವಿಡಿಯೋ ನೋಡ್ತಿದ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನೀವೇನು ನೋಡ್ಬೋದು ಅಂತಂದ್ರೆ, ಏನಪ್ಪ ಮದುವೆಗಿದ್ವೆ ಸೆಟ್ ಆಯ್ತಾ, ಮೆಹಂದಿ ಹಾಕಿಸ್ಕೊಂತಾವಳೆ ಅನ್ಕೋಬೋದು. ಆದರೆ ನಂದಲ್ಲ, ನನ್ನ ಫ್ರೆಂಡ್ಗೆ ಮೆಹಂದಿ ಬಿಡಿಸ್ತಿದ್ದೆ. ಅವಳದು ಭಾನುವಾರ ಎಂಗೇಜ್ಮೆಂಟ್ ಇತ್ತು, ಅದಕ್ಕೋಸ್ಕರ ಮೆಹಂದಿ ಬಿಡಿಸ್ಕೊಡೆ ಅಂತ ಅಂದಿದ್ಲು. ಅದಕ್ಕೆ ಬಂದಿದ್ಲು, ಬಿಡಿಸ್ಕೊಡ್ತಿದ್ದೆ. ನಾನೇನು ಮೆಹಂದಿ ಏನು ಕಲ್ತಿಲ್ಲ, ಹೋಗಿ ಆರ್ಟಿಸ್ಟ್ ಹತ್ರ ನಾನೇ ಮನೇಲೇ ಪ್ರಾಕ್ಟೀಸ್ ಮಾಡಿ ನಾನೇ ಹಾಗೆ ಚಿಕ್ಕ ಹುಡುಗಿಯಿಂದಾನೇ ಕಲ್ತಿರೋದು. ನಾನು ಹಾಕಿರೋದು ಬಂದು 2 ಡಿಸೈನು, ಒಬ್ಬರು ಅವ್ರ ಅಕ್ಕಗೆ ಮತ್ತು ನನ್ನ ಫ್ರೆಂಡಿಗೆ. ಇಬ್ಬರಲ್ಲಿ ಯಾವುದು ಚೆನ್ನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮೆಹಂದಿ ಯಾಕೆ ಹಾಕ್ತಾರೆ ಮತ್ತು ಹಾಗೆಯೇ ಪುರಾವೆಗಳ ಪ್ರಕಾರ ಒಂದು ಜನಪ್ರಿಯ ದಂತಕಥೆ ಎಂದರೆ, ವಧುವಿನ ಕೈಯಲ್ಲಿ ಗೋರಂಟಿ ಕಲೆಯು ಗಾಢವಾದಷ್ಟು ದಂಪತಿಗಳ ನಡುವಿನ ಪ್ರೀತಿಯು ಬಲವಾಗುತ್ತದೆ ಎಂದು. ಮೆಹಂದಿ ಆಚರಣೆ ಮೂಲಕ ದುಷ್ಟಶಕ್ತಿಗಳನ್ನು ದೂರವಿಡಲು ಮತ್ತು ದಂಪತಿಗಳಿಗೆ ಅದೃಷ್ಟವನ್ನು ತರಲು ಒಂದು ಮಾರ್ಗ ಕೂಡ ಆಗಿದೆ ಮೆಹಂದಿ. ಮೆಹಂದಿ ಸಂಪ್ರದಾಯ ಭಾರತೀಯ ವಿವಾಹ ಮತ್ತು ಹಬ್ಬಗಳಲ್ಲಿ ಅವಿಭಾಜ್ಯ ಅಂಗ ಕೂಡ ಆಗಿದೆ. ಸಂಪ್ರದಾಯ ಮತ್ತು ವಿವಾಹ ಪೂರ್ವ ಆಚರಣೆಯಾಗಿದ್ದು, ವಧು ಮತ್ತು ಕೆಲವೊಮ್ಮೆ ವರನ ಕೈಗೆ ಮತ್ತು ಪಾದಗಳ ಮೇಲೆ ಗೋರಂಟಿ ಹಚ್ಚುವುದು ಕೂಡ. ಮೆಹಂದಿ ಒಂದು ಹೆಣ್ಮಕ್ಳಿಗೆ ಎಮೋಷನ್ಸ್ ಹಾಗೇನೆ ನಂಬಿಕೆ ಅಂತಲೇ ಹೇಳ್ಬೋದು. ಇವತ್ತಿನ ಬ್ಲಾಗ್ನ ಹೆಣ್ಣು ಮಾಡ್ತಿದ್ದೀನಿ. ಎಲ್ರಿಗೂ ಈ ಬ್ಲಾಗ್ ತುಂಬ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.